ಹಾಯ್ ಆಲ್, ಇದು ವೆಡ್ನೆಸ್ಡೇ ಮಿನಿ ವ್ಲಾಗ್. ಮಧ್ಯಾಹ್ನ ಲಂಚ್ಗೆ ಅಂತೇಳಿ ಬೇಳೆ ಸಾರನ್ನು ಕೂಡ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಮೊದಲು ಮಾಡೋ ರೀತಿಗಿಂತ ಈಗ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಹಾಗೆ ಹಲಸಿನ ಬೀಜ ಇತ್ತು, ಅದನ್ನು ಕೂಡ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಅದರ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಅದನ್ನು ಕೂಡ ಬೇಳೆ ಸಾಂಬಾರಿಗೆ ಸೇರಿಸ್ಕೊಂಡಿದ್ದೀನಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನೀವು ಕೂಡ ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ಹಲಸಿನ ಬೀಜನ ಬಿಸಾಡೋ ಬದಲು ಈ ಥರ ಒಳ್ಳೆ ಸಾಂಬಾರು ಮಾಡಿಕೊಂಡ್ರೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಇನ್ನು ನಾವು ಕೂಡ ಊಟ ಎಲ್ಲ ಮುಗಿಸಿ ಸಂಜೆ ಒಂದು 4 ಗಂಟೆ ಹಾಗೆ ರೆಡಿಯಾಗಿ ಶಾಪಿಂಗ್ ಮಾಡ್ಕೊಂಬರೋಣ, ನನ್ನ ಮಗಳು ಒಂದಷ್ಟು ಡೈಲಿ ವೇರ್ಸ್ ತರೋಣ ಅಂತೇಳಿ ಹೊರಟ್ವಿ. ನಾನು ನಮ್ಮಮ್ಮ ನನ್ನ ನೈಬರ್ ಕೂಡ. ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿತ್ತು, ಆದರೆ ನನ್ನ ಮಗಳಿಗೆ ಸೈಜೇ ಸಿಕ್ಕಿದ್ರಲ್ಲಿ ಯಾವುದಾರೋ ಒಂದೆರಡು ಚೆನ್ನಾಗಿರೋದನ್ನು ತೊಗೊಂಡು ಅಕ್ಕಪಕ್ಕದ ಅಂಗಡಿಗಳಲ್ಲೂ ಕೂಡ ನೋಡ್ತಾ ಇದ್ವಿ. ಅಷ್ಟರಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಗಿಬಿಡ್ತು. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ವಲ್ಲ, ಇನ್ನು ಅವಕ್ಕೂ ಕೂಡ ನೆಂದು ಎಲ್ಲ ಚಳಿ ಜ್ವರ ಏನಾದರೂ ಬಂದುಬಿಟ್ರ ಮೇಲೆ ಹುಷಾರು ತಪ್ಪೋಗ್ತಾರೆ ಅಂತೇಳಿ ಶಾಪಿಂಗ್ನ ಅಲ್ಲೇ ಸ್ಟಾಪ್ ಮಾಡಿ ಮನೆಗೆ ಕೂಡ ರಿಟರ್ನ್ ಬಂದ್ವಿ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಸಿಗ್ತೀನಿ ಇನ್ನೊಂದು ಮಿನಿ ವ್ಲಾಗ್ನಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.